ನೋಡಿ ಫ್ರೆಂಡ್, ಇದು ಶ್ರೀಗಂಧದ ಮರ ಹೇಗಿದೆ. ಈ ಮರದ ಕೆಳಗಡೆ ನಾರಾಯಣ ಸ್ವಾಮಿ ವಾಸವಾಗಿದ್ದಾನೆ ನೋಡಿ. 2, 3 ಈ ಮರದ ಕೆಳಗಡೆ ನಾರಾಯಣ ಸ್ವಾಮಿ ವಾಸವಾಗಿದ್ದಾನೆ. ಇದು ಶ್ರೀಗಂಧದ ಮರ ನೋಡಿ ಹೇಗಿದೆ. ರೋಡಿನಲ್ಲೇ ಇದೆ ಶ್ರೀಗಂಧದ ಮರ. ಈ ಮರದ ಕೆಳಗಡೆ ನಾರಾಯಣ ಸ್ವಾಮಿ ವಾಸವಾಗಿದ್ದಾನೆ. 2 ನೋಡಿ ಹೇಗಿದೆ. ಗಾಳಿ ಬಂದರೆ ವಾಸನೆ ಆಕಾಶಕ್ಕೆ ತಲುಪುತ್ತದೆ. ಶ್ರೀಗಂಧದ ಮರದ ವಾಸನೆ ಆ ಥರ ಇದೆ ನೋಡಿ. ಎಷ್ಟು ದಪ್ಪ ಇದೆ. ನಿಮ್ಮ ಕಡೆ ಇದೆಯಾ ಈ ಥರ ಶ್ರೀಗಂಧದ ಮರ? ಇದ್ದರೆ ನನಗೆ ಕಮೆಂಟ್ ಹಾಕಿ. ಹಾಗೆ ಇರಿ, ಇನ್ನೊಂದು ಮರ ತೋರಿಸುತ್ತೇನೆ. ಅತಿ ಸುಂದರವಾದ ಮರ. ಹೇಗೆಲ್ಲ ಇದೆ ಮರ ನೋಡಿ. ಶ್ರೀಗಂಧದ ಮರ. ನೋಡಿ, ರೋಡ್ಗೆ ಇದೆ ಶ್ರೀಗಂಧದ ಮರ ನೋಡಿ. ಈ ಮರದ ಕೆಳಗಡೆ ನಾರಾಯಣ ಸ್ವಾಮಿಗಳು ವಾಸವಾಗಿದ್ದಾರೆ. ವಾತಾವರಣ, ಈ ಗಾಳಿ ವಾಸನೆ, ಶ್ರೀಗಂಧದ ವಾಸನೆಯಕ್ಕೆ ಇಲ್ಲೇ ಸೆಟ್ಲಾಗಿದ್ದಾರೆ. ಅದರ ಕೆಳಗಡೆ ಇನ್ನೊಂದು ಶ್ರೀಗಂಧದ ಮರ ಹುಟ್ಟುತ್ತಾ ಉಂಟು ನೋಡಿ ಹೇಗಿದೆ. ಚೆನ್ನಾಗಿದೆ ಅಲ್ಲ? ತುಂಬ ದಪ್ಪವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಹಾವು ಬೇರೆ ಇದೆ ನೋಡಿ. ಅಲ್ಲಿ ಕಾಣ್ತಾ ಇದೆಯಾ? ಹಸಿರಾವು ಅಂತಾರಲ್ಲ, ಇದೆ ಹಸಿರಾವು ಇದೆ ನೋಡಿ. ಕಾಣ್ತಾ ಇದೆಯಾ? ಒಂದು ನಿಮಿಷ ಇರಿ, ಹಾಗೆ ಹಸಿರಾವು ತೋರಿಸ್ತೀನಿ. ವಿಡಿಯೋ ಫುಲ್ ನೋಡಿ. ಹಸಿರಾವು ಇದೆ. ನೋಡಿ ಕಾಣ್ತಾ ಉಂಟಲ್ಲ ಹಸಿರಾವು, ಅದೇ ಹಸಿರಾವು.